ಸಾಧ್ಯ. ಹೀಗೆ ನಿನ್ನನ್ನು ಸಾಯ್ಲಿಕ್ಕೆ ಬಿಡ್ತೇನೆ ನಾನು. ಮಾತಿನ ಅರ್ಥ ಅರ್ಥ ಇಲ್ಲ. ಅಂದ್ರೆ ಹೀಗೆ ನಿನ್ನನ್ನು ಸಾಯ್ಲಿಕ್ಕೆ ಬಿಡುವುದಿಲ್ಲ. ನೀನೆಂತ ಮಹಾತ್ಮ, ನಿನ್ನನ್ನು ಇನ್ನ ಮೇಲಕ್ಕೇರಿಸಬೇಕು ಎನ್ನುವುದೇ ನನ್ನ ಉದ್ದೇಶ. ಹಾಗಾಗಿ ಇರುವುದಕ್ಕೆ ದಾರಿ ಉಂಟು. ದಾರಿ ಉಂಟಯ್ಯ, ಯೋಚನೆ ಮಾಡಬೇಡ. ಬಾಯಿ ಕಡೆ ಇದ ನೋಡು, ಹೇಳಿದ ಕ್ಷಣದಲ್ಲಿ ಬಿದ್ದು ಹೊರಳ್ತಾ ಇದ್ದೀಯ. ಯಾರು ನನಗಿನ್ನೇನು ಗತಿ, ಹರಹರ ಶಂಕರನೇ ಗೊತ್ತಾಗ್ತಾ ಇದ್ದೀಯ. ಗಂಡ ಸತ್ತ ಮುಂದೆ ಆದಂತವಳು ಅಲ್ಲಿ ಆ ರೀತಿಯಲ್ಲಿ ಸಿನಿಮಾಕಾದ್ರೆ ನೀನು ಗಂಡ ಸತ್ತ ಮುಂದೆ ಹಾಗೆ ಬಿದ್ದು ಹೊರಳಾಡ್ತಾ ಇದ್ದೆ. ನಾಚಿಕೆ ಆಗೋದಿಲ್ವೇನೋ ಹೇಳ್ತೇನೆ ನಿನ್ನಲ್ಲಿ. ಮತ್ತೆ ಏನ್ ಮಾಡ್ತೀವಿ? ತಲೆಯಲ್ಲಿ ಒಂದು ಉಪಾಯ ಉಂಟು ಅಂತ ಆದ್ರೆ ಏನು ಸಾಧನೆ ಮಾಡುವುದಕ್ಕೆ ಸಾಧ್ಯತೆ ಉಂಟು. ಸಾಧನೆ ಮಾಡುವುದಕ್ಕೆ ಮಾರ್ಗ ಯಾವುದು ಎನ್ನುವುದನ್ನು ನಾವು ಕಂಡುಕೊಳ್ಳಬೇಕಾಗ್ತದೆ. ಅದಕ್ಕಾಗಿ ಹೇಳುವುದು, ಹಿಂದಲೇ ಹೇಳಿದ್ದೇನೆ, ಹುಟ್ಟುವಂತಹದ್ದು ಪಿಂಡದಿಂದ ಹುಟ್ಟುವಂತಹದ್ದು ಅಯೋನಿಜೆಯಾದಂತಹದ್ದು. ಅಯೋನಿಜ ಹುಟ್ಟುವುದು ಯಾವಾಗ? 9 ತಿಂಗಳು 9 ದಿವಸ 9 ಗಳಿಗೆ ಕಳೆಯದ ಮೇಲೆ. ಅದಕ್ಕಿನ್ನು ಸಮಯ ಎಷ್ಟುಂಟು ನಿನ್ ಗೊತ್ತುಂಟಾ? ಇನ್ನು ಸಮಯ ಉಂಟು. ಸಮಯ ಉಂಟು. ಏನ್ ಮಾಡ್ತೀವಿ ಹೋಗಿ? ಹಾಗಾದ್ರೆ ಆ ಪಿಂಡವನ್ನು ಹಿಡಿದುಕೊಂಡಂತಹ ಸತ್ಯಶೀಲೆ ಕಾಶಿಯಲ್ಲಿ ಕುಳಿತಿದ್ದಾಳೆ. ಕಾಶಿಗೆ ಹೋಗಬೇಕು, ಆ ಪಿಂಡವನ್ನ ಛೇದಿಸಬೇಕು. ಆಗ ನಿನಗೆ ವೈರಿ ಹುಟ್ಟುವುದಕ್ಕಿಲ್ಲ, ನೀನು ಬದುಕೋದಕ್ಕೆ ದಾರಿ ಆಗ್ತದೆ. ನಮೋ ನಮಃ. ಗಡಬಡಿ ಮಾಡಬೇಡ, ನಮ್ಗೆ ಗೊತ್ತಿಲ್ವಾ? ಹೋಗಿ ಪಿಂಡವನ್ನು ಹೋಗುವುದು ನನ್ನದು ಸ್ವಾಮಿ. ಪಿಂಡ ಛೇದಿಸಿದೆ ಅಂತಾದ್ರೆ ಪಿಂಡ ಹೋಗ್ತದೆ, ಮತ್ತೆ ಸತ್ಯಶೀಲ ಅಲ್ಲೇ ಇರ್ತಾಳೆ. ಅವಳನ್ನು ಬಂದಾನೆ. ಇದೇ ರೀತಿಯಾದಂತ ವರವನ್ನು ಮಧ್ಯಾಹ್ನಾದ್ರು ಬಂದು ಕೇಳಿ ಕೊಡ್ತಾರೆ ಅವರು. ಆಗ ಮತ್ತೆ ನಿನ್ನ ವೈರಿ ಮತ್ತೆ ಹುಟ್ಟಿಕೊಳ್ತಾರೆ. ಹಾಗಾದ್ರೆ ಈ ರೀತಿಯಾಗಿ ಹೋಗುವುದಲ್ಲ, ನೀನು ಸತ್ಯಶೀಲೆಯನ್ನೇ ತರಿದು ಬರಬೇಕು. ಆಗಲೇ ಹೇಳಿದ್ದೆ ನಿನಗೆ, ಸತ್ಯಶೀಲೆಯನ್ನು ವಶಪಡಿಸಿಕೊ ಅಂತ ಹೇಳಿ. ನೀನು ಹೇಳಿ ಮಾತು ಕೇಳಿದ್ಯಾ? ಕೇಳಿಲ್ಲ. ನನ್ನ ಮಾತನ್ನಲ್ಲಿ ಹೋಗ್ಲಿ ಬಿಡು. ಅಬಲ ಎನ್ನುವ ಕಾರಣಕ್ಕ ಸತ್ಯಶೀಲೆಯನ್ನೇ ತುಡುಕಬೇಕು, ಅವಳನ್ನು ವಶಪಡಿಸಿಕೊಳ್ಳಬೇಕು ನೀನು. ಆದಷ್ಟು ಬೇಗ ಆ ಕೆಲಸ ಆಗ್ಬೇಕು. ನಮೋ ನಮಃ. ಸತ್ಯಶೀಲೆಯನ್ನು ಕೆಣಕುವ ಯಾರು? ನಾನು. ಚಿತ್ತ ಒಬ್ಬನಾದ ರಕ್ತಜಂಗ ಹೋಗಿ ಹೆಣ್ಣಿನ ಮೇಲೆ ಬಿಡುವುದಾ? ನಾನು ಹಾಗೆ ಅಂತ ಹೇಳ್ತೇನೆ. ಎಲ್ಲರೂ ಹಾಗೆ ನೀನು ಆಗ್ತೀಯ? ಅಲ್ಲಿರುವವಳು ಹೆಣ್ಣು. ಹೆಣ್ಣಿನನ್ನ ಈ ರೀತಿಯಾಗಿ ಬಲಾತ್ಕಾರ ಮಾಡುವುದು ರಕ್ತಜಂಗನಿಗೆ ಶೋಕವಾದಂತಹ ಯೋಗ್ಯವಾದಂತಹ ಹೆಣ್ಣು ಹೆಣ್ಣಿಂದಲೇ ಆಗಬೇಕು. ಕೇವಲ ನೀನೊಬ್ಬನೇ ಮೇಲೆ ಹೋದ್ರೆ ಸಾಕಾಗಲಿಕ್ಕಿಲ್ಲ, ನಿನ್ನವರು ಅನೇಕ ಮೇಲೆ ಹೋಗ್ಬೇಕು ಅಂತ ನನ್ನ ಆಸೆ. ಏನ್ ಮಾತಾಡ್ತೀರಿ ನೀವು? ಏನದು? ನೀನೊಬ್ಬನ ಮೇಲೆ ಹೋದ್ರೆ ಸಾಕಾಗುವುದಿಲ್ಲ, ನಿಮ್ಮವರೆಲ್ಲ ಹೋಗ್ಬೇಕು ಅಂದ್ರೆ ಏನಂತ ಅಲ್ವಾ? ಉತ್ತುಂಗ ಸ್ಥಾನದಲ್ಲಿ ನೀನೊಬ್ಬರು ಕುಳಿತಲ್ಲ, ನಿನ್ನ ಜೊತೆಯಲ್ಲಿ ಇರ್ಬೇಕು ಅಂತ ನಾನು ಮಾಡುವುದು. ಮೇಲಕ್ಕೆ ಹೋಗ್ಬೇಕೆಂಬುದಾಗಿ. ಸರಿ. ಹಾಗಾದ್ರೆ ನೀನು ಈ ರೀತಿಯಾಗಿ ಹೋಗೋದಲ್ಲ, ನಿನ್ನ ತಂಗಿ ಆದಂತ ರಕ್ತಕ್ಕೆ ಹಸಿದ್ದಾಳಲ್ಲ, ಅವಳನ್ನು ಕರ್ಕೊಂಡು ಹೋದ್ರೆ ಕೆಲಸ ಆಗ್ತದೆ ನಿನಗೆ. ಹೌದಾ? ನಮೋ ನಮಃ. ಒಳ್ಳೆಯದಾಗಲಿ, ಆಶೀರ್ವಾದ ಮಾಡ್ತೇನೆ. ಶೀಘ್ರ ಯಮಲೋಕ ಪ್ರಾಪ್ತಿರಸ್ತು. ನಮೋ ನಮಃ. ಯಾಕಂದ್ರೆ ಆ ಲೋಕದಲ್ಲಿ ಬಂದು ನೋಡ್ತೇನೆ, ನಾವೆಲ್ಲ ಲೋಕವನ್ನು ಸಂಚಾರ ಮಾಡೋದು. ಎಲ್ಲ ಸಂಹಾರ ಮಾಡ್ತೇನೆ. ಆದಷ್ಟು ಬೇಗ. ಸರಿ. ಒಬ್ಬನೇ ಹೋಗುವುದಲ್ಲ, ನಿಮ್ಮವರನ್ನೆಲ್ಲ ಸೇರಿಸಿಕೊಂಡು ಮೇಲಕ್ಕೆ ಹೋಗಬೇಕು ಅಂತ ಹೇಳಿದ್ರು. ನಾನು ನನ್ನ ಉತ್ಕರ್ಷವನ್ನೇ ಬಯಸಬಹುದು, ತಡ